ನೋಡಿ, ಮದ್ದೂರಿನಲ್ಲಿ ಹಿಂದೂ ಹುಲಿಗಳ ರಣಾರ್ಭಟ ಮುಂದುವರಿತಾ ಇದೆ. ಗಣೇಶ ಶೋಭಾಯಾತ್ರೆಯಲ್ಲಿ ಅಡಿಗೂ ಕಿಚ್ಚು, ಮೆರವಣಿಗೆಯಲ್ಲಿ ರೊಚ್ಚಿಗೆದ್ದು ಕೂಗ್ತಾ ಇದ್ದಾರೆ ಹಿಂದೂ ಹುಡುಗರು. ಬಡ್ಡೆತವು ನೋಡಬಿಡೋಣ ಅಂತಿರುವಂತಹ ಮಂಡ್ಯ ಜನ ಅಂದು 1970ರಲ್ಲಿ ನಮ್ಮ ಅಪ್ಪಂದಿರು ಒಮ್ಮೆ ತಟ್ಟಿದ್ರು. ಈಗ ನಾವು ತಟ್ಟಿದ್ರೆ ಇನ್ನೂ 50 ವರ್ಷ ಮಾತಾಡಂಗಿಲ್ಲ ಅಂತ ಕಿಚ್ಚನ್ನ ಹೊರ ಹಾಕ್ತಾ ಇದ್ದಾರೆ. ಮೆರವಣಿಗೆ ಆರಂಭದಲ್ಲೇ ಘೋಷಣೆಯ ಜೊತೆಗೆ ಮುನ್ನುಗ್ತಾ ಇದ್ದಾರೆ ಜನ. ಮದ್ದೂರಿನಲ್ಲಿ ಈ ಹಿಂದೂ ಹುಲಿಗಳು ಕೆರಳಿ ಕೆಂಡವಾಗಿದ್ದಂತೆ ಕಾಣಿಸ್ತಾ ಇದೆ. ಮಂಡ್ಯ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅನ್ನುವಂತಹ ಮಾತು ಈಗ ಪದೇ ಪದೇ ಸಾಬೀತಾಗ್ತಾ ಇದೆ. ಈ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಬಡೆತವ ನೋಡೇ ಬಿಡೋಣ ಅಂತ ಹೇಳ್ತಾರಲ್ಲ, ಅದು ಮಂಡ್ಯ ಜನತೆಯ ನಾರ್ಮಲ್ ಸ್ಲ್ಯಾಂಗ್. ಅದು ಅವರು ಬಳಕೆ ಮಾಡುವಂತಹ ಪದ. ಅದನ್ನ ಇಲ್ಲಿ ಬಳಕೆ ಮಾಡ್ಕೊಂಡು ನೋಡೇ ಬಿಡೋಣ ಅಂತ ಹೇಳಿ ತೊಡೆ ತಟ್ಟಿ ನಿಂತಂತೆ ಕಾಣಿಸ್ತಾ ಇದೆ. ಮೆರವಣಿಗೆ ಆರಂಭದಲ್ಲೇ ಜನ ಕೂಗ್ತಾ ಇದ್ದಾರೆ. ಮದ್ದೂರಿನಲ್ಲಿ ಹಿಂದೂ ಹುಲಿಗಳ ರಣಾರ್ಭಟ, ಕೆರಳಿ ಕೆಂಡವಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಹಾಡು DJ ಸಾಂಗ್ಗಳಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹಿಂದೂ ಯುವಕರು ಎಲ್ಲರೂ ಕೂಡ ನಾವು ಒಟ್ಟಾದ್ರೆ ಹೇಗಿರುತ್ತೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ನಾವು ಕೂಡ ನೋಡೇ ಬಿಡೋಣ, ನಾವ ಅಂತ ಹೇಳಿ 1970ರಲ್ಲಿ ನಮ್ಮ ಅಪ್ಪಂದಿರು ಒಮ್ಮೆ ಯಾವ ರೀತಿಯಾಗಿ ಚಳಿ ಬಿಡಿಸಿದ್ರು, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಮುಂದಿನ 50 ವರ್ಷ ನೆನ್ಪು ಮಾಡ್ಕೊಳ್ಬೇಕು. ನಮ್ಮ ಸಹವಾಸಕ್ಕೆ ಯಾರು ಬರಬಾರ್ದು. ಅದು ಎಕ್ಸ್ಪೆಷಲಿ ಗಣೇಶನ ಹಬ್ಬ ನಡೆಯುವಂತಹ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ತಂಟೆಗೆ ಬರಬಾರ್ದು ಅನ್ನುವಂತಹ ಸಂದೇಶವನ್ನ ಈ ಯುವಕರು ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಗಣೇಶನನ್ನ ಕೂರಿಸಿದಂತಹ ಸಂದರ್ಭದಲ್ಲಿ ಯಾರ್ಯಾರು ಕೂರಿಸ್ತಾ ಇದ್ರು ಅವರವರು ಆ ಏರಿಯಾ ಗಣೇಶನನ್ನ ವಿಸರ್ಜನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಈಗ ಹಾಗಿಲ್ಲ ಪರಿಸ್ಥಿತಿ. ಮೊನ್ನೆ ಆದಂತಹ ಕಲ್ಲು ತೂರಾಟ ಇಡೀ ಮಂಡ್ಯ ಜನತೆಯನ್ನ ರೊಚ್ಚಿಗೆಬ್ಬಿಸಿದಂತೆ ಕಾಣಿಸ್ತಾ ಇದೆ. ಸೊ ಸಹಜವಾಗಿಯೇ ಇಡೀ ಸಮುದಾಯ ಅಂದ್ರೆ ಹಿಂದೂಗಳು ಎಲ್ಲರೂ ಕೂಡ ಇದೀಗ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿ ಎಲ್ಲೆಲ್ಲಿ ಗಣೇಶವನ್ನ ಕೂರಿಸಿದ್ದಾರೋ ಅಲ್ಲೆಲ್ಲಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಕೂಡ ಒಮ್ಮೆಲೆಯೇ ಗಣೇಶ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. 12 ಗಂಟೆಯಿಂದಲೂ ಕೂಡ ಮೆರವಣಿಗೆ ಆರಂಭ ಆಗತ್ತೆ. ಸೊ ಹಾಗಾಗಿಯೇ ಪೊಲೀಸ್ ಬಿಗಿ ಭದ್ರತೆ ಹೆಚ್ಚು ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ